ಪ್ರಧಾನಮಂತ್ರಿಗಳು ಇವತ್ತು ಮಂಗಳೂರಿಗೆ ಬಂದಾಗ ವಿಮಾನ ನಿಲ್ದಾಣದಲ್ಲಿ ಅವರು ನಮ್ಮ ಮುಖ್ಯಮಂತ್ರಿ ದಿನೇಶ್ ಗುಂಡೂರಾವ್ ಭೇಟಿ ಮಾಡಿ ರೈತರ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಬರೆದಿರೋ ಒಂದು ಪತ್ರ ಏನೋ ಕೊಟ್ಟರು. ಅದರಲ್ಲಿ ಎಥೆನಾಲ್ ಸಾಮರ್ಥ್ಯ ವಿಸ್ತರಣೆ, ಆರ್ಥಿಕ ಬೆಳವಣಿಗೆಗೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ರೈತರು ಡ್ಯಾಶ್ 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 ರಾಜ್ಯದ ರೈತರು, ಅವ್ರಿಗೆ ಹೆಲ್ಪ್ ಆಗಬೇಕು. ಮೆಕ್ಕೆಜೋಳ, ಹೆಸರು ಕಾಳು ಬೆಂಬಲ ಬೆಲೆ ಇಲ್ಲ, ಅದಕ್ಕೆ ಬೆಂಬಲ ಬೆಲೆ ಖರೀದಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಆಗ್ತದೆ. ಎಲ್ಲ ಕೇಂದ್ರ ಸರ್ಕಾರನೇ ಖರೀದಿ ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ಮುನಿಯಪ್ಪನವ್ರು ಬಂದು ಎಂತೆಂಥ ಸ್ಕೀಮ್ ಕೊಟ್ಟಿದ್ದೀವಿ ಗೊತ್ತಾ ನಾವು, ಅದು ಜನಕ್ಕೆ ತಲುಪ್ತಾನೆ ಇಲ್ಲ ಅಂತ ಬಿಡ್ತಾ ಇರ್ತಾರೆ. ಯಾವುದ್ರಿ ಸ್ಕೀಮ್ ಅಂದರೆ ಅದೇ ಗ್ಯಾರಂಟಿ. ಸರಿ, ಈ ಮಧ್ಯ KMF ಮೂಲಕ ಒಂದಿಷ್ಟು ಮೆಕ್ಕೆಜೋಳನ ರಾಜ್ಯ ಸರ್ಕಾರ ಖರೀದಿ ಮಾಡುತ್ತಂತೆ. ಮೋಸ್ಟ್ಲಿ ಫೀಡ್ಸ್ಗೆ ಇರಬೇಕು. ಎಸ್, ಕೇಂದ್ರ ಗೃಹ ಸಚಿವಾಲಯ ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ವಿಚಾರದಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಲೆಫ್ಟಿನೆಂಟ್ ಗವರ್ನರ್ ಅಸ್ತಿತ್ವದಲ್ಲಿದ್ದ ಆರ್ಥಿಕ ಅಧಿಕಾರಗಳಿಗೆ ಕೊಟ್ಟು ಇನ್ನು ಮುಂದೆ ಈ ಅಧಿಕಾರ ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲೇ ಇರುತ್ತೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ಕೊಡ್ತಾರೆ ಡಿಸೆಂಬರ್ 4 ಮತ್ತು 5 ಭಾರತದ ಪ್ರಧಾನಿಯ ಆಹ್ವಾನದ ಮೇರೆಗೆ. ಇದು 23ನೇ ಭಾರತ ರಷ್ಯಾ ಸಮ್ಮೇಳನ ನಡೆಯುತ್ತೆ. ಅದರಲ್ಲಿ ಅವರು ಭಾಗವಹಿಸ್ತಾರೆ ಬಂದು. ಅಂದರೆ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯವಾಗಿ ನಡೆಯುವಂತಹ ಮಾತುಕತೆ. ಡೊನಾಲ್ಡ್ ಟ್ರಂಪು ಎರಡೂ ದೇಶಗಳ ಮೇಲೆ ಭಾರಿ ಸುಂಕ ವಿಧಿಸಿದ್ರು. ಹಾಗಾಗಿ ಇದು ಮಹತ್ವದ ಭೇಟಿ. ಪುಟಿನ್ ಮತ್ತು ಮೋದಿಯವರ ನಡುವಿನ ಈ ಮಾತುಕತೆಯಲ್ಲಿ ಭಾಳ ವಿಚಾರಗಳು ಬರುತ್ತೆ ಅಂತಿದ್ದಾರೆ. ಪರ್ಟಿಕ್ಯುಲರ್ಲಿ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸನ್ನು ಇನ್ನಷ್ಟು ತಗೊಳ್ಳೋದ್ರ ಬಗ್ಗೆ ಚಿಂತೆ ಇದೆ ಅಂತಿದ್ದಾರೆ. ಮತ್ತು Su-56, Su-57 ಇದನ್ನು ಏರ್ಕ್ರಾಫ್ಟ್ಸನ್ನು ಇಂಡಿಯಾನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಹೇಗೆ ಅನ್ನೋ ಚರ್ಚೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಇಟ್ಸ್ ಆಲ್ ವೆರಿ ಕ್ರಿಟಿಕಲ್. ಅಷ್ಟು ಒಂದು ಅದಕ್ಕೆ ಯಾಕಂದರೆ ಅಮೆರಿಕದ ಆಟಗಳ ಮುಂದೆ ಭಾರತ ತನ್ನ ದೀರ್ಘಕಾಲದ ನಂಬಿಕಸ್ಥ ದೇಶದ ಜೊತೆ ಹೆಜ್ಜೆ ಹಾಕತ್ತೆ ಅಂತ ಬಹುಜನರ ಲೆಕ್ಕಾಚಾರ. ಅಮೆರಿಕನ್ ನಂಬಕ್ಕಾಗಲ್ಲ. ಯು ಕಾಂಟ್ ಟ್ರಸ್ಟ್ ಯುನೈಟೆಡ್ ಸ್ಟೇಟ್ಸ್, ದಟ್ ಮಚ್ ಇಸ್ ಶ್ಯೂರ್. ನಮ್ಮ ದೇಶದ ಸಂಬಂಧದ ವಿಚಾರದಲ್ಲಿ ವೈಯಕ್ತಿಕವಾಗಿ ಯಾರ್ಯಾರು ಏನೇನು ಬೇಕಾದ್ರೂ ಇರ್ಬೋದು, ಅದು ಅವ್ರವ್ರಿಗೆ ಬಿಟ್ಟಿರೋದು. ಆ ದೇಶನೂ ಅಷ್ಟೇ, ಈ ದೇಶನೂ ಅಷ್ಟೇ. ಬಟ್ ಆ್ಯಸ್ ಕಂಟ್ರಿ ನಾವು ಭಾರತ ಅಮೆರಿಕಾನ್ ನಂಬೋದು ಭಾಳ ಕಷ್ಟ ಇದೆ. ಭಾಳ ಸರಿ ನಾವು ಕೈ ಹೊಡೆಸ್ಕೊಂಡಿದ್ದೀವಿ ಏಟನ್ನು. ಈ ಎಲ್ಲ ಸುಂಕಾಸ್ತ್ರ ಮಧ್ಯದಲ್ಲೂ ಭಾರತ ಇವತ್ತೊಂದು ಅಮೋಘವಾದ ಅಭೂತಪೂರ್ವವಾದ ಒಂದು ಆರ್ಥಿಕ ಬೆಳವಣಿಗೆಯ ಅಂಕಿಅಂಶ ಹೊರಗೆ ಬಂದಿದೆ. ಇವಾಗ ಹೊರಗೆ ಬಂದಿರೋ ಲೆಕ್ಕಾಚಾರದಲ್ಲಿ IMFನಿಂದ ಬಂದಿರೋ ಡಾಟಾ ಪ್ರಕಾರ, ಅಂಕಿಅಂಶದ ಪ್ರಕಾರ ಭಾರತದ ಎರಡನೆಯ ಕ್ವಾರ್ಟರ್ನಲ್ಲಿ, ಅಂದರೆ ಸೆಕೆಂಡ್ ಕ್ವಾರ್ಟರ್, ಫಸ್ಟ್ ಕ್ವಾರ್ಟರ್ ಆದರೆ ನಿಮಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಆ ಪೀರಿಯಡ್ನಲ್ಲಿ ಭಾರತದ ಪ್ರಗತಿಯ ದರ ಎದ್ದಿರೋದು GDPನಲ್ಲಿ, ರಿಯಲ್ GDPನಲ್ಲಿ ವಿಚ್ ಇಸ್ 8.2 ಅಷ್ಟು ಬೆಳೆದಿದೆ. ವಿಚ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ಯಾರೂ ನಿರೀಕ್ಷೆನೂ ಮಾಡಿರಲಿಲ್ಲ ಇದನ್ನು. ಹಾಗಾಗಿ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಆಗಿರುತ್ತೆ. ಅದು 8.2 ಆದಾಗ ಆ್ಯಕ್ಚುಲ್ GDP 8 ಜಾಸ್ತಿ ಇರುತ್ತೆ, 5 7 8 9 ಅಷ್ಟೋ ಇರುತ್ತದು. ಬಟ್ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿರ್ತಾರೆ, 8.2 ಬಂದು ಕೂತ್ಕೊಂಡಿರುತ್ತೆ. ಸೊ 8.2 ಇಸ್ ನಾಟ್ ಎ ಜೋಕ್. ಭಾಳ ದೇಶಗಳು 1%, 1.5% ಗ್ರೋತ್ ರೇಟನ್ನು ಅಚೀವ್ ಮಾಡೋಕ್ಕೆ ಕಷ್ಟಪಡ್ತಾ ಇವೆ. ಅಂಥದ್ರಲ್ಲಿ ಭಾರತದ್ದು ಎಲ್ಲ ಸುಂಕಗಳ ಗಲಾಟೆ ಮಧ್ಯೇನೂ, ಆ ಪೀರಿಯಡಲ್ಲಿ ಸುಂಕ ಬಂದಿತ್ತು. ಥರ್ಡ್ ಕ್ವಾರ್ಟ್ರಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಗ್ಯಾರಂಟಿ GDPನಲ್ಲಿ. ಯಾಕೆ ಅಂತಂದರೆ GST ಹಿಂದಕ್ಕೆ ಹೋಯಿತು. ಆ ಪರಿಣಾಮವಾಗಿ ವಿಪರೀತವಾದ ಇಂಟರ್ನಲ್ ಸೇಲ್ಸ್ ಆಗಿದೆ, ಬಿಸ್ನೆಸ್ ಆಗಿದೆ. ಅದಕ್ಕೆ ಇಂಟರ್ನಲಿ ಕನ್ಸ್ಯೂಮಿಂಗ್ ಇಂಡಸ್ಟ್ರಿ ಇರೋವಂಥ, ಸೊಸೈಟಿ ಇರೋವಂಥ ಭಾರತದ ಮೇಲೆ ಅದು ಪರಿಣಾಮ ಬೀರಲ್ಲ ಸುಂಕಗಳು ಅಂತ ಇದ್ರದ್ದು ಹಾಗೇ ಆಗೋಂಗೆ ಕಾಣಿಸ್ತಾ ಇದೆ. ಸೊ ಎಲ್ಲ ಗೋಜಲುಗಳ ಮಧ್ಯೆ ಪುಟಿನ್ ಬರ್ತಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಅಮೆರಿಕದ ಶ್ವೇತಭವನದ ಗುಂಡಿನ ದಾಳಿ ನಂತರ 3ನೇ ಜಗತ್ತಿನ ದೇಶಗಳಿಂದ ವಲಸೆಯನ್ನು ಶಾಶ್ವತವಾಗಿ ನಿಲ್ಲಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಅಫ್ಘಾನಿಸ್ತಾನ ಸೇರಿ 19 ದೇಶಗಳ ಜನರ ಗ್ರೀನ್ ಕಾರ್ಡ್ಗಳನ್ನು ಮರುಪರಿಶೀಲನೆ ಮಾಡುವಂತೆ ಸೂಚನೆ ಕೊಡಲಾಗಿದೆ. ದಾಳಿಕೋರ 29 ವರ್ಷದ ಅಫ್ಘಾನ್ ಪ್ರಜೆಯಾಗಿದ್ದ. ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಪಡೆಗಳೊಂದಿಗೆ ಕೆಲಸ ಮಾಡಿದ್ದ ಅಂತ US ಅಧಿಕಾರಿಗಳು ತಿಳಿಸಿದ್ದಾರೆ. ಹಿಂದಿನ ಜೋ ಬೈಡನ್ ಆಡಳಿತವನ್ನು ಟ್ರಂಪ್ ಟೀಕಿಸಿ ವಲಸೆ ನೀತಿಯು ತಾಂತ್ರಿಕ ಪ್ರಗತಿ ಮತ್ತು ಹಲವರ ಜೀವನ ಪರಿಸ್ಥಿತಿಯನ್ನು ಲಾಭಗಳನ್ನು ಕುಂಠಿತಗೊಳಿಸಿದೆ ಅಂತ ಟೀಕಿಸಿದ್ದಾರೆ. ಅಫ್ಘಾನಿಸ್ತಾನಕ್ಕೆ ಅಮೆರಿಕದವರು ಹೋದಾಗ ತಾಲಿಬಾನ್ ಮೇಲೆ ಯುದ್ಧವನ್ನು ಮಾಡಲಿಕ್ಕೆ ಅಲ್ಲಿ ಸ್ಥಳೀಯರ ಸಹಕಾರವಿಲ್ಲದೆ ಅವರು ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಹಲವಾರು ಸೈನ್ಯಕ್ಕೆ ಸಂಬಂಧಿತ ಕೆಲಸಗಳಲ್ಲಿ ಸ್ಥಳೀಯ ಅಫ್ಘಾನರನ್ನು ನೇಮಿಸ್ಕೊಂಡ್ರು. ಅದರಲ್ಲೂ ಸ್ವಲ್ಪ ಇಂಗ್ಲೀಷ್ ಬರೋರನ್ನು ನೇಮಿಸ್ಕೊಂಡ್ರು. ಭಾಳ ಜನ ಆರ್ಮಿ ಜೊತೆ ಕೆಲಸ ಮಾಡಿದ್ರು, ಟ್ರಾನ್ಸ್ಲೇಟರ್ಸ್ ಆಗಿ, ಡ್ರೈವರ್ಸ್ ಆಗಿ, ಬೇರೆ ಬೇರೆ ಹಲವಾರು. ಅಧಿಕಾರವನ್ನು ಬಿಟ್ಟು ಇವರು ಅಫ್ಘಾನಿಸ್ತಾನದಿಂದ ಬಂದಾಗ ಅಮೆರಿಕದವರು ವರ್ಚುಲಿ ಓಡೋಟೋದ್ರು. ಅವರು ಒಂಥರ ಪೊಕ್ಕಲ್ರ ಥರ ಓಡೋಗ್ಬಿಟ್ರು ರಾತ್ರಿ. ತಾಲಿಬಾನ್ ಆಕ್ಯುಪೈ ಮಾಡಿದಾಗ ಅಮೆರಿಕ ತನ್ನ
ಒಪ್ಪಿತ ನೀತಿಯ ಪ್ರಕಾರ ಯಾರ್ಯಾರು ತನಗೆ ಸಹಾಯ ಮಾಡ್ತಾರೋ ಅವ್ರ ಜೀವ ತೆಗೆದು ಬಿಡ್ತಾರೆ ತಾಲಿಬಾನ್ ಅವರು ಅಂದ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಅಮೇರಿಕಕ್ಕೆ ಬಂದರು. ಅಮೇರಿಕದಲ್ಲಿ ಅವ್ರಿಗೆ ರಕ್ಷಣೆಯನ್ನು ಕೊಟ್ಟರು ಇರೋಕ್ಕೆ, ಪ್ಲಸ್ ಪರ್ಮನೆಂಟ್ಲಿ ಉಳ್ಕೊಳ್ಳೋಕ್ಕೆ ಗ್ರೀನ್ ಕಾರ್ಡು ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು. ಬಟ್ ಅವ್ರಿಗೆ ಯಾರಿಗೂ ಕೆಲಸ ಕೊಡಲಿಲ್ಲ, ಅವ್ರ ಜೀವನ ಹುಡುಕೋಬೇಕಿತ್ತು. ಬಹು ಜನರು ಈ ರೀತಿ ಅಮೇರಿಕಕ್ಕೆ ಹೋಗಿರೋರಿಗೆ ಜೀವನ ಹುಡುಕೊಳ್ಳೋಕ್ಕಾಗ್ತಾ ಇಲ್ಲ, ಮತ್ತು ಅಲ್ಲಿಯ ಸಿರಿವಂತ ಬದುಕು ಅಥವಾ ಜೀವನವನ್ನು ನಡೆಸಲಿಕ್ಕೆ ಆಗ್ತಿಲ್ಲ ಅವ್ರ ಕೈಯಲ್ಲಿ, ಅಷ್ಟು ದುಡ್ಡು ಆಗ್ತಿಲ್ಲ ಅವ್ರಿಗೆ. ಹಾಗಾಗಿ ಬಹಳ ಗೋಜಲು ಮತ್ತು ಮಾನಸಿಕ ಒತ್ತಡದಲ್ಲಿ ವಿಪರೀತ ಫ್ಯಾಮಿಲಿಗಳಿವೆಯಂತೆ ನಾನು ಕೇಳ್ಪಟ್ಟಿರೋದು. ಈ ವ್ಯಕ್ತಿ ಯಾಕೆ ಗುಂಡು ಹೊಡೆದ, ಯಾಕೆ ಅವ್ರನ್ನ ಸಾಯಿಸ್ದ, ಅವ್ರ ಜೊತೆನೇ ಕೆಲಸ ಮಾಡಿದವನು, ಅಲ್ಲಿ ಅಮೇರಿಕದ ಜೊತೆನೇ ಕೆಲಸ ಮಾಡಿದವನು ಗೊತ್ತಿಲ್ಲ. ಟ್ರಂಪ್ ಈಗ ಅಂದರೆ ನೆಗಡಿ ಬಂತು ಅಂದರೆ ಮೂಗು ತೆಗಿತೀನಿ ಅನ್ನೋ ವ್ಯವಹಾರದಲ್ಲಿ ಸಾಹೇಬರು ಇವಾಗ 19 ದೇಶ, ಅಫ್ಘಾನಿಸ್ತಾನ, ಬರ್ಮಾ, ಚಾಡ್, ಕಾಂಗೋ, ಇಕ್ವೆಟೋರಿಯಲ್ ಗಿನಿ, ಎರಿಟ್ರಿಯಾ, ಹೈಟಿ, ಇರಾನ್, ಲಿಬಿಯಾ, ಸೊಮಾಲಿಯಾ, ಸುಡಾನ್, ಯೆಮೆನ್, ಬುರುಂಡಿ, ಕ್ಯೂಬಾ, ಲಾವೋಸ್, ಸಿಯರಾ ಲಿಯೋನ್, ಟೋಗೋ, ತುರ್ಕ್ಮೆನಿಸ್ತಾನ್ ಮತ್ತು ವೆನೆಜುವೆಲಾ ಇದಿಷ್ಟು ಸೇರಿಕೊಂಡಿವೆ. ಇದರಲ್ಲಿ ಬರೋರನ್ನೆಲ್ಲ ಚೆಕ್ ಮಾಡ್ತಾರೆ, ಮತ್ತು ಈಗಾಗಲೇ ಇಶ್ಯೂ ಆಗಿರೋ ಗ್ರೀನ್ ಕಾರ್ಡನ್ನು ಕೌಂಟರ್ ಚೆಕ್ ಮಾಡ್ತಾರೆ ಸೆಕ್ಯೂರಿಟಿ ರೀಸನ್ಸ್ಗೆ. ಅದು ಮಾಡ್ಕೋಬೋದು, ಅದು ಅವ್ರ ಇಷ್ಟ, ಅವ್ರ ದೇಶ ಭದ್ರವಾಗಿ ಇಟ್ಕೋಬೇಕು. ಬಟ್ ತಂದವ್ರದ್ದು ಮನೋಸ್ಥಿತಿ ಏನು ಅನ್ನೋದನ್ನ ಅವ್ರು ನೋಡಬೇಕು. ಎಸ್. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ವಿಡಿಯೋ ವೈರಲ್ ಆದ ನಂತರದಲ್ಲಿ ಇದೀಗ ಜೈಲಾಧಿಕಾರಿಗಳು ಕಾರಾಗೃಹ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ರಾತ್ರಿ 8:30ರಿಂದ 11 ಗಂಟೆವರೆಗೂ ಪರಿಶೀಲನೆ ನಡೆಸಲಾಗಿದ್ದು ನಿಷೇಧಿತ ವಸ್ತುಗಳು ಪತ್ತೆಯಾಗಿದೆ, ಅದನ್ನು ಸೀಸ್ ಮಾಡಿಕೊಂಡಿದ್ದಾರೆ. 33 ಮೊಬೈಲ್, 22 ಸಿಮ್ ಕಾರ್ಡ್, 5 ಚಾರ್ಜರ್, 4 ಇಯರ್ಬಡ್, 1 ಇಯರ್ಫೋನ್ ಮತ್ತು 49,000 ರೂಪಾಯಿ ನಗದು, 3 ಚಾಕು ರೀತಿಯ ವಸ್ತುಗಳು ಜಪ್ತಿಯಾಗಿದೆ. ಈ ಸಂಬಂಧ FIR ಕೂಡ ಆಗಿದೆ. ಕಾರ್ಪೊರೇಷನ್ ಅವರು ದುಡ್ಡು ಕೊಟ್ಬಿಟ್ಟು ರೋಡ್ಗಳಲ್ಲಿ ಕಸ ಗುಡಿಸ್ತಾರೆ, ಹೌದು ಅಲ್ವಾ? ಗುಡಿಸ್ತಾರೆ. ಹಾಂ, ನೆಕ್ಸ್ಟ್ ಡೇ ಏನಾಗುತ್ತೆ, ರೋಡು ಮತ್ತೆ ಅದೇ ಸ್ಥಿತಿಯಲ್ಲಿ ಇರುತ್ತೆ, ಕಸ ಬೀಳುತ್ತೆ, ಹೌದು ಅಲ್ವಾ? ಎರಡು ರೂಪದಲ್ಲಿ ಬೀಳುತ್ತೆ ಕಸ. ಒಂದು ಗಾಳಿಯಿಂದ ಬರ್ಬೋದು, ಇನ್ನೊಂದು ಕಚಡ ಜನಗಳು ಹಾಕೋಬೋದು, ಅಲ್ವಾ? ಪರಪ್ಪನಗ್ರಹಾರನೂ ಅಷ್ಟೇ, ನೀವು ಗುಡಿಸ್ತಾ ಇರಿ, ಅದು ಬರ್ತಾ ಇರುತ್ತೆ. ನಿಲ್ಲಿಸ್ಬೇಡಿ. ಈಗ ರಸ್ತೆ ಹೇಗೆ ಗುಡಿಸೋದು ನಿಲ್ಲಿಸಲ್ವೋ ಹಾಗೆ ಪರಪ್ಪನಗ್ರಹಾರವೇ ಅದು ಕುಲಿಗೆಟ್ಟು ಹೋಗಾಗೋಗಿದೆ, ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ, ಅದು ಕ್ಲೀನ್ ಆಗಲ್ಲ. ಅಲ್ಲಿರೋ ಒಳಗಡೆ ಇರೋ ಜನ ರಿಪೇರಿ ಮಾಡೋಕ್ಕಾಗಲ್ಲ. ಅವರು ಮೋಸ್ಟ್ ಕರಪ್ಟ್ ಆಗೋಗಿದ್ದಾರೆ ಅನ್ಸುತ್ತೆ ನನಗೆ. ಯಾಕೋ ಹೀಗೆ ಬಂತು, ಮತ್ತೆ ಇದೆಲ್ಲ ಹೇಗೆ ಬರುತ್ತಿದು? ಅಷ್ಟೊಂದು ಮೊಬೈಲ್ಗಳು, ಸಿಮ್ ಕಾರ್ಡ್ಗಳು, ಚಾರ್ಜರ್ ಇದೆಲ್ಲ ಹೇಗೆ ಬಂತು? ಏನೇ. ಹಾಗಾಗಿ ಕಾರ್ಪೊರೇಷನ್ನವ್ರ ಥರ ಪೊಲೀಸ್ನವರು ಕಾರ್ಪೊರೇಷನ್ ಹತ್ರ ಒಂಚೂರು ಟ್ರೈನಿಂಗ್ ತೊಗೊಳ್ಳಿ. ಸರ್, ನೀವು ಬೆಳಗ್ಗೆ ಹೊತ್ತಲ್ಲೆಲ್ಲ ಕ್ಲೀನಾಗಿ ಕಸ ಗುಡಿಸ್ತೀರಿ, ಹಂಗೆ ನಾವು ನಿಮ್ಮ ಹತ್ರ ನಿಮ್ಮದೇ ಫಾಲೋ ಮಾಡ್ತೀವಿ ಅಂತ. ಗುಡಿಸಿ ಬರುತ್ತೆ. ಎಸ್. ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಿತ್ವ ಸೈಕ್ಲೋನ್ ಎಫೆಕ್ಟು ಶ್ರೀಲಂಕಾದಲ್ಲಿ ಹೆಂಗೆ ಹೊಡಿತಾ ಇದೆ ಅಂದರೆ, ಮೊದಲೇ ದ್ವೀಪ ರಾಷ್ಟ್ರ, ಈ ಕಡೆಯಿಂದ ಆ ಕಡೆ ಕೊಟ್ಟೋಗ್ತಿದೆ ನೀರು, ದ್ವೀಪದಲ್ಲಿ ಒಳ್ಳೆ ಹಂಗೆ ಹೋಗಿ ಹೊಡಿತಾ ಇದೆ. ಅನ್ಬಿಲಿವಬಲ್. ಪ್ರವಾಹ, ಭೂಕುಸಿತ, 56 ಜನ ಮೃತಪಟ್ಟಿದ್ದಾರೆ, 21 ಜನ ಕಾಣೆಯಾಗಿದ್ದಾರೆ. ಪರ್ವತ ಇಳಿಜಾರುಗಳೆಲ್ಲ ಭೂಮಿಯೆಲ್ಲ ಕುಸ್ತು ಬೀಳ್ತಾ ಇದೆ. ಹಾಗಾಗೇ ಮನೆಗಳು ಕಣ್ಕಣ್ಣು ಮುಂದೆನೇ ಬಿದ್ದೋಗ್ತಾ ಇವೆ. ಒಂದು ಹ್ಯೂಜ್ ಬಿಲ್ಡಿಂಗನ್ನು ನಾನು ನೋಡ್ತಾ ಇದ್ದೆ. ಅದು ಸುಮ್ಮನೆ ಜನ ನಿಂತಿದ್ರು, ಹಂಗೆ ಅದ್ರ ಮುಂದೆ ಸಂಗಂತ ಕಿತ್ಕೊಂಡೋಯ್ತದು ಒಳ್ಳೆ ಯಾರ ಕಂಟ್ರೋಲ್ಡ್ ಬ್ಲಾಸ್ಟ್ ಮಾಡ್ದಂಗೆ. ಅಮೇಜಿಂಗ್. ಮತ್ತು ಇಂಡೋನೇಷ್ಯಾದಲ್ಲೂ ಅದೇ ಪರಿಸ್ಥಿತಿ ಇದೆ, ಅಲ್ಲೂ 80 ಜನ ಸತ್ತಿದ್ದಾರೆ. ಮಲೇಷ್ಯಾ, ದಕ್ಷಿಣ ಥೈಲ್ಯಾಂಡ್ ಈ ಪ್ರಾಂತ್ಯಗಳಲ್ಲಿ 1 ಮಿಲಿಯನ್ಗೆ ಹೆಚ್ಚು ಜನ ತೊಂದರೆ ಆಗಿದ್ದಾರೆ. ದೇರ್ ಆರ್ ಸಮ್ ರಿಪೋರ್ಟ್ಸ್, ಕೆಲವು ವರದಿಗಳು ಬರ್ತಾ ಇವೆ, ಅಷ್ಟು 150 ವರ್ಷ 200 ವರ್ಷದಲ್ಲಿ ಕಂಡು ಕೇಳರಿಯದ ಮಳೆ ಇದು ಅಂತ, ಅಷ್ಟು ವರ್ಷಗಳು ಅಂತ ಹೇಳ್ತಿದ್ದಾರೆ. ಅಮೇಜಿಂಗ್. ಈಗ ಈ ಸೈಕ್ಲೋನಿನ ಎಫೆಕ್ಟ್ ನಮಗೂ ಹೊಡೆಯೋಂಗಿದೆ. ಚೆನ್ನೈ, ಪಾಂಡಿ, ಈ ಡೌನ್ ಸೌತ್ ನಮ್ಮಲ್ಲಿ ಕೆಳಗಡೆಯಲ್ಲಿ ಒಂದಷ್ಟು ತಯಾರಿಗಳನ್ನು ಮಾಡ್ಕೋತಿದ್ದಾರೆ. ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ವೆದರಲ್ಲಿ. ಎಲ್ಲಿ ಏನಾದರೂ ಈಸ್ಟ್ ಆ್ಯಂಡ್ ವೆಸ್ಟ್ ಕೋಸ್ಟಲ್ಲಿ, ಅಂದರೆ ಪೂರ್ವ ಮತ್ತು ಪಶ್ಚಿಮ ಕಡಲ ತೀರಗಳಲ್ಲಿ ಏನೇ ಆದರೂ ಬೆಂಗಳೂರು ಕರೆಕ್ಟಾಗಿ ಮಧ್ಯದಲ್ಲಿದೆ, ನೆನಪಿಟ್ಕೊಳ್ಳಿ. ಎಕ್ಸಾಕ್ಟ್ಲಿ ಸೆಂಟ್ರಲ್ ಕೂತಿದ್ದೀರಿ ನೀವು. ಈ ಕಡೆಯಿಂದ ಮಂಗಳೂರು ಕಡೆಗೆ ನೀವು 350-400 ಕಿಲೋಮೀಟ್ರು, ಈ ಕಡೆ ಚೆನ್ನೈ ಕಡೆ 350ರಿಂದ 400 ಕಿಲೋಮೀಟ್ರ್ ಮಧ್ಯದಲ್ಲಿದ್ದೀರಿ. ಹಾಗಾಗಿ ನಿಮಗೆ ಎರಡೂ ಕಡಲ ತೀರಗಳಲ್ಲಾಗುವ ಏರುಪೇರುಗಳ ಎಫೆಕ್ಟು ನಿಮಗೆ ಮಾರ್ಜಿನಲ್ಲಿ ಬೀಳ್ತಾನೇ ಇರುತ್ತೆ ನಿಮಗೆ. ಸೊ ಈಗಲೂ ನಿಮಗೆ ಇವತ್ತು ಅನಿಸಿರಬೇಕು, ಮೋಡ ಕವಿದ ವಾತಾವರಣ ಆಗುತ್ತೆ, ಚಿಲ್ ಎಫೆಕ್ಟ್ ಸ್ಟಾರ್ಟ್ ಆಗಿರುತ್ತೆ.
ಎಸ್. ಹಾಂಗ್ಕಾಂಗ್ನ ವಸತಿ ಸಮುಚ್ಚಯದಲ್ಲಿ ರಣಭೀಕರ ಅಗ್ನಿ ಅವಘಡದಿಂದಾಗಿ ಮೃತಪಟ್ಟವರ ಸಂಖ್ಯೆ 128ಕ್ಕೆ ಏರಿಕೆಯಾಗಿದೆ. 279ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ದುರಂತಕ್ಕೆ ಸಿಗರೇಟ್ ಕಾರಣ ಅಂತ ಹೇಳಲಾಗ್ತಾ ಇದೆ. ದುರಂತಕ್ಕೂ ಮುನ್ನ ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಟ್ಟಡ ಕಾರ್ಮಿಕರು ಸಿಗರೇಟ್ ಸೇರ್ತಾ ಇದ್ದಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ಈ ಸಂಬಂಧ 3 ವಶಕ್ಕೆ ಪಡೆದಿದ್ದಾರೆ. ಸಿಗರೇಟ್ ರೀಸನ್ ಇರ್ಬೋದು, ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೇತ್ತಿದ್ದಾಗ ಎಲ್ಲಿ ಎಸ್ತರೋ, ಯಾವ್ದು ಹತ್ಕೋತೋ, ಏನಾಯಿತೋ, ಅದು ಹೆಂಗೆ ಸ್ಪ್ರೆಡ್ ಆಯಿತೋ ಆಮೇಲೆ. ಬಟ್ ಲಾರ್ಜ್ಲಿ ಆ ಕಟ್ಟಡದಲ್ಲಿ ಬೋರ್ಡ್ಗಳನ್ನು ಯೂಸ್ ಮಾಡಿರೋದು. ಮತ್ತು ಹಾಂಗ್ಕಾಂಗಲ್ಲಿ ಭಾಳ ವಿಚಿತ್ರ ಇದೆ ಒಂದು. ಇಟ್ಸ್ ಅಮೇಝಿಂಗ್ ಅದು ಆ್ಯಕ್ಚುಲಿ, ಅಷ್ಟು ಅಡ್ವಾನ್ಸ್ಡ್ ಸಿಟಿ. ಅಲ್ಲಿ ಐರನ್ದು ಸ್ಕೆಫೋಲ್ಡಿಂಗ್ ಇಲ್ಲ. ಅಂದರೆ ಕಟ್ಟಡಗಳನ್ನು ಕಟ್ಟೋವಾಗ ನೀವು ಪ್ಲಾಸ್ಟರ್ ಮಾಡೋಕ್ಕೆಲ್ಲ ಸ್ಕೆಫೋಲ್ಡಿಂಗ್ ಕಟ್ಕೊಂಡು ಹೋಗ್ತೀರಲ್ಲ ಅಟ್ಟಣಿಗೆಗಳನ್ನು, ಅದು ನಮ್ಮಲ್ಲೆಲ್ಲ ಐರನ್. ನಮ್ಮಲ್ಲಿ ಹಲವಾರು ದೇಶಗಳಲ್ಲೆಲ್ಲ ಕಡೆ ಐರನ್. ಹಾಂಗ್ಕಾಂಗಲ್ಲಿ ಭಾಳ ವಿಚಿತ್ರ, ಅದು ಬೊಂಬು. ಅವ್ರು ಬ್ಯಾಂಬೂನಲ್ಲಿ ಕಟ್ಟೋದು ಸ್ಕೆಫೋಲ್ಡಿಂಗ್ನ. ಎಷ್ಟು 400 ಅಡಿ ಕಟ್ತಾರೆ ಸ್ಕೆಫೋಲ್ಡಿಂಗನ್ನು ಬ್ಯಾಂಬೂನಲ್ಲಿ. ಬ್ಯಾಂಬೂಲೇ ಕಟ್ಟೋದವರು. ಹಾಗಾಗಿ ಬ್ಯಾಂಬೂ ಹ್ಯಾಸ್ ಪ್ಲೇಡ್ ಎ ರೋಲ್. ಬೊಂಬು ಸಹಜವಾಗಿ ಈ ಬೆಂಕಿ ಹೆಚ್ಚಾಗೋಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಒಂದಿದೆ. ಎಸ್. ರಾವಲ್ಪಿಂಡಿ ಜೈಲಿನಲ್ಲಿರುವಂಥ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸತ್ತೋಗಿದ್ದಾರೆ ಅಂತ ಕೆಲವ್ರದ್ದು ವಾದ, ಇಲ್ಲ ಅಂತ ಕೆಲವ್ರ ವಾದ. ಸರ್ಕಾರದವ್ರು ಇಲ್ಲ ಅಂತಾರೆ, ಬಟ್ ತೋರಿಸಲ್ಲ ಅವರನ್ನು. ಎಲ್ಲ ಆರಾಮಾಗಿದ್ದಾರಲ್ಲ ಅಂತಾರೆ. ಮಕ್ಕಳು ಹೇಳ್ತಿದ್ದಾರೆ ತೋರಿಸ್ರಿ ಅವ್ರನ್ನ ಅಂತ. ಮಕ್ಕಳು ಅವ್ರ ಜನ ಎಲ್ಲ ಜೈಲಿಗೆ ಹಾಕಿ 845 ದಿನ ಆಗಿದೆ. ಡೆತ್ ಸೆಲ್ಲಲ್ಲಿ ಇಟ್ಟಿದ್ದಾರೆ ಅಂತ ಸುದ್ದಿ. ಒಂದು ಫೋನ್ ಕರೆನೂ ಇಲ್ಲ ಅಂತ ಫ್ಯಾಮಿಲಿ ಹೇಳ್ತಾ ಇದೆ. ಅದೆಲ್ಲ ಹೇಳಿದ್ರೆ ಏನೀಗ, ಇವತ್ತಿಂದ ಅವನ ಆಸೀಂ ಮುನೀರ್ಗೆ ಅಗಣಿತವಾದಂತಹ ಅಧಿಕಾರ ಲಭ್ಯ ಆಗಿದೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಿಂದಾಗಿ. ಇನ್ಮೇಲೆ ನ್ಯೂಕ್ಲಿಯರ್ ವೆಪನ್ಗಳೇನಿದೆ ಪಾಕಿಸ್ತಾನದಲ್ಲಿ, ಅದು ಆತನ ಕಂಟ್ರೋಲಲ್ಲಿ ಇರುತ್ತೆ. ಅಲ್ಲೊಬ್ಬ ಜೋಕರ್ ಇದಾನಲ್ಲ ಪ್ರೈಮ್ ಮಿನಿಸ್ಟ್ರು, ಅವ್ನು ಹಿಂಗನ್ಕೊಂಡು ಓಡಾಡ್ಕೊಂಡು ಇರ್ಬೋದು ಅಷ್ಟೇ. ಅವನು ಪಕ್ಕಾ ಜೋಕರ್ ಅವನು. ಎವ್ರಿ ಪವರ್ ಟುಡೇ ಹ್ಯಾಸ್ ಅಫಿಷಿಯಲಿ ಗಾಟ್ ಟ್ರಾನ್ಸ್ಫರ್ ಟು ಆಸಿಮ್ ಮುನೀರ್ ದಿ ಆರ್ಮಿ. ಇಲ್ಲಿವರೆಗೂ ಪಾಕಿಸ್ತಾನ ಎಂಬ ರಾಜ್ಯಕ್ಕೆ ಮಿಲಿಟರಿ ಎಂಬುದು ಸಪೋರ್ಟು, ಅದು ರಾಜ್ಯದ ಥರ ಸಪೋರ್ಟ್ ಇದ್ರೆ. ಈಗ ಮಿಲಿಟರಿನೇ ರಾಜ್ಯ ಪಾಕಿಸ್ತಾನದಲ್ಲಿ ಅಷ್ಟೇ, ಫುಲ್ ಕಂಟ್ರೋಲ್. ಎಸ್. ಬೆಂಗಳೂರಿನ ವಿವೇಕನಗರ ಪೊಲೀಸರ ವಿರುದ್ಧ ಲಾಕ್ ಆಫ್ ಡೆತ್ ಆರೋಪ ಕೇಳಿಬಂದಿದೆ. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಿವೇಕನಗರ ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿ 4 ವಿರುದ್ಧ ಎಫ್ಐಆರ್ ಆಗಿದೆ. ಮೃತ ದರ್ಶನ್ ನವೆಂಬರ್ 15ರಂದು ಕುಡಿದು ಗಲಾಟೆ ಮಾಡಿದಂತೆ. ಇದೇ ವಿಷಯವಾಗಿ ಪ್ರಶ್ನೆ ಮಾಡಿದಕ್ಕೆ ಮಚ್ಚ ತೋರಿಸಿದ್ದಾನೆ. ಈ ವಿಷಯವಾಗಿ ಠಾಣೆ ಕರ್ಕೊಂಡು ಹೋಗಿ ತೋರಿಸಿರ್ಬೋದು, ಪೊಲೀಸ್ನವ್ರು ಕೋಪ ಬಂದಿರ್ಬೋದು, ಬಟ್ ಹೊಡೆದು ಯಾಕೆ ಸಾಯಿಸ್ತಿರ್ರೆ? ಎಂತೆಂಥವ್ರನ್ನೇ ಸಾಯಿಸದೆ ಕೈ ಬಿಟ್ಟಿದ್ದೀವಿ ನಾವು ಈ ಪ್ರಪಂಚದಲ್ಲಿ. ಎಂತೆಂಥ ಕಚಡ ಕೆಲಸ ಮಾಡಿದವ್ರನ್ನೆಲ್ಲ ಬಿಟ್ಟಿದ್ದೀವಪ್ಪ. ಠಾಣೆ ಮೇಲೆ ಪೊಲೀಸರ ಮೇಲೆ ನಡ್ಕೊಂಡಿದ್ದೇನೆ. ನ್ಯೂಜಿಲೆಂಡ್ನಲ್ಲಿ ಕಾಡುಬೆಕ್ಕುಗಳನ್ನು ಸಾಯಿಸ್ತಾರಂತೆ. ಎಲ್ಲ ಕಾಡುಬೆಕ್ಕನ್ನು ಹೊಡೆದಾಕರಿ ಅಂತಾರೆ. ಯಾಕಂದರೆ ಅವು ಅಪರೂಪವಾದ ಇತರೆ ಪ್ರಾಣಿಗಳನ್ನು ತಿಂದು ಹಾಳು ಮಾಡ್ತೀವಿ ಅಂತೆ. ಒಂದು 25 ಲಕ್ಷ ಕಾಡಬೇಕಿದೆಯಂತೆ ನ್ಯೂಜಿಲೆಂಡಿನ ದ್ವೀಪಗಳಲ್ಲಿ ಎಲ್ಲ ಕಡೆ. ಹಾಗಾಗಿ ಹೊಡೆದಾಕ್ಬಿಡೋಣ ಅಂತ ಮಾಡಿದಾರಂತೆ. ಅಲ್ಲೆಲ್ಲೋ ಒಂದು ಕಡೆ ಓದ್ತಾ ಇದ್ದೆ ನಾನು, ಇದೇ ಥರ ಕರಡಿಗಳಿಗೆ ಹೊಡೆಯೋಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ. ಕರಡಿಗಳು ಬಂದು ಕಾಟ ಕೊಡ್ತಾ ಸಿಕ್ಕಾಬಿಟ್ಟೆ ಆಗ್ಬಿಟ್ಟಿವೆ ಅವುಗಳದ್ದು ಪಾಪ್ಯುಲೇಷನ್ನು ಅಂತ ಎಲ್ಲ ನೋಡ್ತಾ ಇದ್ದೆ. ಹಾಗಾಗಿ ಇಲ್ಲಿ ಕಾಡಬೇಕಿಗೆ ಕೊಟ್ಟಿದ್ದಾರೆ. ಹಾಂ, ಸಂತೋಷ, ಕೊಡಿ. ಇದು ಹೆಗ್ಗಣಗಳಿಗೆ ಮತ್ತು ಇಲಿಗಳಿಗೆ ಈ ಕಾಂಟ್ರಾಕ್ಟ್ ಏನಾದ್ರು ಕೊಡೋದಿದ್ರೆ ಇಂಡಿಯಾಗೆ ಬನ್ನಿ, ತರಾವರಿ ಸಿಗ್ತವೆ. 2 ಕಾಲು ನೋವು, 4 ಕಾಲು ನೋವು ಎಲ್ಲ ತರಾವರಿ ಸಿಗ್ತವೆ, ಬನ್ನಿ. ಅಂದರೆ ನಿಮ್ಗೆ ಗೊತ್ತೇ ಆಗ್ದಂಗೆಲ್ಲ ಬಿಲ ತೋಡೋವೆಲ್ಲ ಇವೆ ನಮ್ಮ ಹತ್ರ ಹೆಗ್ಗಣಗಳು. ಅಷ್ಟೇ ಎಕ್ಸ್ಪರ್ಟ್ಗಳು. ಅಂಥ ಹೆಗ್ಗಣಗಳಿವೆ ಗೊತ್ತಾ, ತುಂಬ ಒಳ್ಳೊಳ್ಳೆ ಹೆಗ್ಗಣ ಇವೆ ನಮ್ಮ ಹತ್ರ, ಬನ್ನಿ. ಎಸ್.